ನಮಸ್ಕಾರ ಸ್ನೇಹಿತರೆ, ಕ್ಯಾರೆಟಿನ ಹಾಲಂದರೆ ನಂಬುತ್ತೀರಾ? ಒಂದೇ ಸತಿ ಈ ರೀತಿ ಮಾಡ್ಕೊಳ್ಳಿ. ಈ ಟ್ರಿಕ್ಸ್ ನಿಮಗೆ ಗೊತ್ತಾದರೆ ಸಾಕು, ದೇಹಕ್ಕೆ ಶಕ್ತಿ, ನಿಶಕ್ತಿನ ಓಡಿಸುತ್ತೆ, ಕಣ್ಣಿನ ದೃಷ್ಟಿನ, ಹೆಲ್ತಿಗೆ ಒಳ್ಳೇದು ಮಾಡುತ್ತೆ. ಹಾಗೆ ಈ ಒಂದು ಟಿಪ್ಸ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ BP, ಶುಗರ್ ಏನೇ ಇದ್ದರೂ ಕೂಡ ಅದು ನಿಯಂತ್ರಣಕ್ಕೆ ಬರುತ್ತೆ. ಹಾಗಿದ್ರೆ ಬನ್ನಿ, ಟೀ ಕಾಫಿ ಬದಲು ಈ ರೀತಿ ನೀವು ಈ ಡ್ರಿಂಕ್ಸ್ನ ಕುಡ್ಕೊಳ್ಳಿ. ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಫಸ್ಟು ನಾನಿಲ್ಲಿ 2 ರಿಂದ 3 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದು ಜವಾರಿ ಕ್ಯಾರೆಟು, ಹೈಬ್ರಿಡ್ ಇತ್ತು ಅಂದರೂ ಕೂಡ ಕಲರ್ ಚೆನ್ನಾಗಿ ಬರುತ್ತೆ. ಬಟ್ ಜವಾರಿ ಇದ್ದರೆ ಕಲರ್ ಚೆನ್ನಾಗಿ ಬರೋದಿಲ್ಲ, ನ್ಯಾಚುರಲ್ ಆಗಿರುತ್ತೆ ಸ್ವೀಟು. ಹಾಗಾಗಿ ಇಲ್ಲಿ 3 ತೊಗೊಂಡಿದ್ದೀನಿ. ನೋಡಿ, ಇವಾಗ ಇವನ್ನೆಲ್ಲವನ್ನು ಕಟ್ ಮಾಡ್ಕೋಬೇಕು. ನೀಟಾಗಿ ತೊಳೆದ್ಬಿಟ್ಟು ಮೇಲ್ಗಡೆ ಭಾಗದಲ್ಲಿ ಸಣ್ಣ ಸಣ್ಣ ಏನಿದ್ರು ಕೂಡ ಅದನ್ನೆಲ್ಲ ನೀಟಾಗಿ ತುರಿದು ಸೈಡಿಗೆ ಇಟ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ, ಈ ರೀತಿ ಒಂದು 3 ಕ್ಯಾರೆಟ್ ಆದರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗೋದಿಲ್ಲ. ಇದನ್ನು ನೀವು ಮಿನಿಮಮ್ ಏನಿಲ್ಲ ಅಂದರೂ 10 to 15 ಡೇಸ್ ತನಕ ಸ್ಟೋರೇಜ್ ಮಾಡ್ಬೋದು. ಇಲ್ಲ ನಾವು ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿತೀವಿ ಅನ್ನೋ ಹಾಗಿದ್ರೆ ಡೈಲಿ ಕೂಡ ಮಾಡ್ಕೊಂಡು ಕುಡಿಬೋದು. ಈ ರೀತಿಯೇ ಏನೇನು ಸೈಡ್ ಎಫೆಕ್ಟ್ ಇಲ್ಲ. ಈ ಬೇಸಿಗೆಗಂತೂ ತುಂಬ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು, ಕಣ್ಣಿನ ದೃಷ್ಟಿಗೆ ಒಳ್ಳೆಯದು. ಯಾರಿಗಾದರೂ ತುಂಬ ಅಂದರೆ ತುಂಬ ಬಾಡಿ ಹೀಟ್ ಇರೋರು ಇದನ್ನು ಕೂಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಟೀ ಕಾಫಿಗೆ ಎಸಿಡಿಟಿ ಆಗುತ್ತೆ ಅನ್ನೋರು, ಹೆಲ್ತು ಚರ್ಮ ರೋಗ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಹೊಳಪಿಲ್ಲ ಅನ್ನೋರು, ಈಗ ಸ್ಕಿನ್ ಏನಿದೆ ಡಾರ್ಕ್ ಇದೆ, ಗ್ಲೋಯಿಂಗ್ ಇಲ್ಲ ಅನ್ನೋರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಈಗ ಫಸ್ಟ್ ನೋಡಿ, ಇಲ್ಲಿ ನಾನು ಈ ಒಂದು ಕ್ಯಾರೆಟ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಕ್ಯಾರೆಟ್ ಜೊತೆಗೆ ನಾನಿಲ್ಲಿ 2 ಖರ್ಜೂರನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 4 ಕಾಜು ಹಾಕ್ಕೊತಾ ಇದ್ದೀನಿ, ಗೋಡಂಬಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಇಲ್ಲಿ ಬಾದಾಮಿ ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಅದ್ರ ನೀರನ್ನು ನಾನು ಏನು ತೆಗಿತಾ ಇಲ್ಲ, ಯಾಕಂದರೆ ಫಸ್ಟಿಗೆ ತೊಗೋಬೇಕಾದ್ರೆ ನೀಟಾಗಿ ವಾಶ್ ಮಾಡಿ ಚಲೋ ನೀರನ್ನು ಹಾಕ್ಕೊಂಡೆ ಕುದಿಸ್ಕೋಬೇಕಾಗುತ್ತೆ. ಯಾಕಂದರೆ ಇದರಲ್ಲಿರೋ ನೀರನ್ನು ತೆಗೆಯೋ ನೆಸೆಸಿಟಿ ಇಲ್ಲ. ಇದನ್ನು ನಾವು ಡ್ರಿಂಕ್ಸ್ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನೀರನ್ನು ವೇಸ್ಟ್ ಮಾಡ್ಕೊಂಡು ಹೋಗಬೇಡಿ. ಈಗ ಮಿಕ್ಸಿಗೆ ಹಾಕಿದ್ದಾಯಿತು ನೋಡಿ, ಎಷ್ಟು ಸ್ಮೂತ್ ಬ್ಲೆಂಡಾಗಿ ಬಂದಿದೆ. ಇದನ್ನು ನೀವು ಒಂದು ಟೈಟ್ ಕಂಟೈನರ್ನಲ್ಲಾದರೂ ಇಟ್ಕೋಬೋದು, ಇಲ್ಲ ಈ ರೀತಿ ಬೌಲ್ನಲ್ಲಾದರೂ ಹಾಕಿಟ್ಕೋಬೋದು. ಒಂದು ಬೌಲ್ನಲ್ಲಿ ಹಾಕಿ ಹೊರಗಡೆ ಇಡೋ ಹಾಗಿದ್ದರೆ 2 ದಿನ, 2 ಜಾಸ್ತಿ ಬರೋದಿಲ್ಲ. ಫ್ರಿಜ್ನಲ್ಲಿ ಏನಾದರೂ ಟೈಟ್ ಕಂಟೈನರ್ನ ಹಾಕಿದರೆ ಮಿನಿಮಮ್ 10 ಡೇಸ್ ತನಕ ಆರಾಮ್ಸೆ ಬರುತ್ತೆ. ನೋಡಿ, ಇವಾಗ ನಾನು ಫ್ರಿಜ್ನಲ್ಲಿ ಇಟ್ಟಿದ್ದನ್ನು ತೋರಿಸ್ತಾ ಇದ್ದೀನಿ. 2ನೇ ದಿನಕ್ಕೆ ಇದು ಈ ರೀತಿ ಆಗಿದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಇದನ್ನು ಆರಾಮ್ಸೆ ಕುಡಿಬೋದು. ಇದನ್ನು ನೀವು ಬೆಳಗ್ಗೆ ಹೊತ್ತು ಅಥವಾ ಸಾಯಂಕಾಲ ಹೊತ್ತು ಯಾವಾಗಾದರೂ ಕುಡ್ಕೋಬೋದು. ಚಹಾ ಕಾಫಿ ಯಾವ ರೀತಿ ಕುಡಿತೀರಲ್ವ ಅದೇ ರೀತಿಯೇ, ಅದ್ರ ಬದಲು ಇದನ್ನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಈ ಡ್ರಿಂಕ್ಸ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಹಾಗೆ ನಿಮ್ಮ ಕಣ್ಣಿನ ದೃಷ್ಟಿ ಮತ್ತು ದೇಹದ ನಿಶಕ್ತಿನ ಕಡಿಮೆ ಮಾಡುತ್ತೆ, ಎನರ್ಜಿ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮೆಟಬಾಲಿಸಮ್ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾನಿಲ್ಲಿ ಆರಿರುವಂತಹ ಹಾಲನ್ನು ತೊಗೊಂಡಿದ್ದೀನಿ. ಕುದಿಸಿ ಕಾಯಿಸಿರುವಂಥ ಹಾಲೇನಿದೆ ನೋಡಿ, ಅದು ಚಿಲ್ಲಾಗಿರಬೇಕು. ಸೊ ಅದಾಗಿರುವಂಥ ಹಾಲೇನಿದೆ ಅದನ್ನು ತೊಗೊಂಡಿರಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಈ ಒಂದು ರೆಡಿ ಮಾಡ್ಕೊಂಡಿರುವಂಥ ಕ್ಯಾರೆಟಿಂದ ಏನಿದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಪೇಸ್ಟು. ಸೊ ಇದನ್ನು ಒಂದು ಸತಿ ನೀಟಾಗಿ ಕಲಿಸ್ಕೊಂಬಿಡಿ ಸಾಕು. ಇದನ್ನು ನೀವು ಆರಾಮ್ಸೆ ಕುಡಿಬೋದು. ಒಂದು ಒಳ್ಳೆಯ ಹೆಲ್ತಿ ಡ್ರಿಂಕ್ ಆಗಿರುತ್ತೆ ಸ್ನೇಹಿತರೆ. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.